ಆಹಾ, ಗ್ಯಾರಂಟಿ ಯೋಜನೆ ಈ ರಾಜ್ಕುಮಾರ್ ಅವರ ಹಾಡು ನೆನಪಾಗ್ತಾ ಇದೆ. ಹೇಳುವುದು ಒಂದು, ಮಾಡೋದು ಇನ್ನೊಂದು. ನಿಮ್ಮ ಯಾವನಿಗೆ ಬೇಕಿತ್ತು ಗ್ಯಾರಂಟಿ? ಯಾವನಿಗೆ ಬೇಕಿತ್ತು ಗ್ಯಾರಂಟಿ? ಪರ್ಸನಲಿ ನಾನು ಗ್ಯಾರಂಟಿ ಯೋಜನೆ ಬಗ್ಗೆ ನಾನು ವಿರೋಧಿ ಅಲ್ಲ. ಇವರು ಯಾರೋ ಬಿಟ್ಟಿ ಭಾಗ್ಯ ಗಿಟ್ಟಿ ಭಾಗ್ಯ ಅಂತ ಕರೀತಾರಲ್ಲ, ಅದು ರಾಜಕೀಯ ಹೇಳಿಕೆಗಳು. ನಾನು ಅದಕ್ಕೆ ವಿರೋಧ ಇದ್ದೀನಿ. ಆಯ್ತಾ, ಬಡವರಿಗೆ ಸಿಗೋದಿದ್ರೆ ಸಿಗ್ಲಿ, ಶ್ರೀಮಂತರಿಗೆ ಸಿಗಬಹುದಂತೆ. ನೀವು ಶ್ರೀಮಂತರದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳದ್ದು ನೀವು ಸಾಲ ಮನ್ನಾ ಮಾಡಬಹುದಂತೆ, ಕೋಟ್ಯಾಂತರ. ಆ ಲೆಕ್ಕದಲ್ಲಿ ನೀವು 2,000 ಕೊಡೋದನ್ನ ನಾನು ಬಿಟ್ಟಿ ಭಾಗ್ಯ ಅಂತ ನಾನು ಕರೆಯೋದಿಲ್ಲ. ಬಡವರಿಗೆ ಅದರಿಂದ ತುಂಬಾ ಲಾಭ ಆಗುತ್ತೆ. ಯಾಕಂದ್ರೆ ಒಂದು ವಯಸ್ಸಾದ ಅತ್ತೆ ಇರ್ತಾರೆ, ಅವರಿಗೆ ಯಾರು ಮಗ ಕೊಡೋದಕ್ಕೆ ಸೊಸೆ ಇರುತ್ತಲ್ಲ ಫ್ಯಾಮಿಲಿಯದ್ದು, 2,000 ರೂಪಾಯಿ ಬಂದಾಗ ಔಷಧಿಗೋ ಮತ್ತೊಂದಕ್ಕೋ, ಅಥವಾ ಈಗಿನ ಜನರೇಷನ್, ನೆಕ್ಸ್ಟ್ ಜನರೇಷನ್ ಈ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನಾದ್ರು ಒಂದು ಕೆಲಸ ಈಗ ಇದ್ದೇ ಇರ್ತದೆ. ಒಂದು 500 ರೂಪಾಯಿ 20 ರೂಪಾಯಿ ಕೊಟ್ಟು ಸಿಹಿ ತಿಂಡಿಗಳನ್ನೆಲ್ಲ ತಂದು ಏನಾದ್ರೂ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು. ಇದು ಪ್ರತಿಯೊಬ್ಬರು ನೋಡ್ಲೇಬೇಕಾದ ಮೆಗಾ ಸುದ್ದಿ. ನಾನು ಯಾಕೆ ಹೇಳ್ತಾ ಇದ್ದೇನೆ, ಗ್ಯಾರಂಟಿ ಯೋಜನೆಗಳನ್ನ ಕೊಡಿ. ನಿಮಗೆ ತಾಕತ್ತಿಲ್ಲ ಅಂತಂದ್ರೆ, ಯೋಗ್ಯತೆ ಇಲ್ಲ ಅಂತಂದ್ರೆ, 60,000 ಕೋಟಿಯನ್ನ ನೀವು ಮೇಂಟೈನ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಯಾಕೆ ದುಡ್ಡು ಪಿಕ್ತೀರಿ? ಗ್ಯಾರಂಟಿಯಿಂದಾಗಿ ಖಾಲಿ ಆಯ್ತಾ ಸರ್ಕಾರದ ಬೊಕ್ಕಸ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸರ್ಕಾರದ ಹಣ ಹೊಂದಿಸಲು ಜನಸಾಮಾನ್ಯರಿಗೆ ಯಾಕೆ ಬರೆ ಆಗ್ತಾ ಇದ್ದೀರಿ? ಬಿಟ್ಟು ತೊಲಗ್ರಿ ನೀವು. ಕಸ ಆಯ್ತು, ಕಸದ ಮೇಲೆ ಸೆಸ್ ಹಾಕಿದ್ರು, ಓಕೆ, ತೊಂದರೆ ಇಲ್ಲ, ಏನಾದ್ರು ಅನ್ಕೋಬಹುದು, ಒಂದಲ್ಲ ಒಂದು ರೀತಿಯಲ್ಲಿ ಬರಬೇಕು ಅಂತೇಳಿ. ಆದ್ರೆ ಅವರು ಸೆಸ್ ಹಾಕ್ತಾ ಇರೋ ದುಡ್ಡಿಲ್ಲ ಅಂತೇಳಿ. ಈಗ ನದಿ ನೀರಿಗೂ ಕೊಡಬೇಕು ಸೆಸ್, ನದಿ ನೀರು, ಕುಡಿಯುವ ನದಿ ನೀರಿಗೂ ಕೊಡಬೇಕು ಸೆಸ್, ತುಂಗೆ ಕಾವೇರಿ ನೀರಿಗೂ ಟ್ಯಾಕ್ಸ್ ಫಿಕ್ಸ್. ಇದು ಈ ನಾಯಕರುಗಳೆಲ್ಲ, ಈ ವಿನ್ಸ್ಟನ್ ಚರ್ಚಿಲ್ ಆಗ ಸ್ವಾತಂತ್ರ್ಯ ಸಂದರ್ಭ ವಿನ್ಸ್ಟನ್ ಚರ್ಚಿಲ್ ಇವ್ರು ಕೊಡ್ಬೇಡ್ರಪ್ಪ ಸ್ವಾತಂತ್ರ್ಯ, ನೀರಿಗೂ ಟ್ಯಾಕ್ಸ್ ಹಾಕ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಂತೆ. ಹಂಗೆ ಆಗೋಯ್ತು 2024ರಲ್ಲಿ. ಅಂದ್ರೆ ಯಾವ ತರ ಅಂತೇಳಿ, ಹಾಗಾದ್ರೆ ನೀರು ಕೊಡಬಾರ್ದ ಅಂತಲ್ಲ, ನೀರಿಗೆ ನಾವು ಕೊಡ್ತಾ ಇಲ್ವಾ? ಕರೆಂಟ್ ಕೊಡ್ತಾ ಇದ್ವಿ, ನೀರು ಕೊಡ್ತಾ ಇದ್ವಿ. ಈಗ ನಾನು ಕಸದಕ್ಕೂ ವಿಚಾರ ಇಲ್ಲ ಅಂತ ಹೇಳೋದಿಲ್ಲ, ಅದಕ್ಕೊಂದು ಸಿಸ್ಟಮ್ ಮಾಡಬೇಕು. ಇಲ್ಲ ಅಂತಂದ್ರೆ ಬೇಕಾಬಿಟ್ಟಿ ಆಗತ್ತೆ. ಯಾಕಂದ್ರೆ ಒಂದು ಕಾಲದಲ್ಲಿ ಬೆಂಗಳೂರಿನ ಕಸವನ್ನ ಗೊಬ್ಬರ ಅಂತೇಳಿ ಎತ್ಕೊಂಡು ಹೋಗೋರಿದ್ರು, ಗೊಬ್ಬರ ಅಂತೇಳಿ. ನೀವು ಕೇಳಿ, ಹಳೆ ಬೆಂಗಳೂರಿನ ತುಂಬಾ ಜನರ ಹತ್ರ, ಇಲ್ಲೆಲ್ಲ ಕೊಡಿ ಅಂತ ಅಂದ್ಬಿಟ್ಟು ಅದನ್ನ ಹೋಗಿ ಗೊಬ್ಬರವಾಗಿ ಉಪಯೋಗಿಸ್ತದೆ. ಈಗ ಗೊಬ್ಬರ ಅಲ್ಲ, ಈಗ ವಿಷ ಆಗಿದೆ ಅದು. ಪಶ್ಚಿಮ ಘಟ್ಟ ಸಂರಕ್ಷಣೆಗಾಗಿ ಹೊಸ ಸೆಸ್ ಹಾಕಲು ಪ್ಲಾನು, ಪ್ರಸ್ತಾವನೆ ಸಲ್ಲಿಸಲು ಚಿಂತನೆ ಮಾಡಿದ್ದಾರೆ. ಅರಣ್ಯ ಜೀವಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚನೆ. ತುಂಗಾ, ಭದ್ರಾ, ಕಾವೇರಿ, ಕಬಿನಿ ಸೇರಿದಂತೆ ಹಲವು ನದಿಗಳ ಮೂಲ, ಹಲವು ನಗರಗಳಿಗೆ ನದಿಗಳ ನೀರು ಪೂರೈಕೆ ಆಗ್ತಾ ಇದೆ. ಸೊ ಹಾಗಾಗಿ ನದಿ ನೀರಿನ ಮೇಲೆ ಸೆಸ್ ಅಂತೆ. ನೋಡಿ ಏನಿದು, ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ದುಸ್ತರವಾಗಿದೆ. ದಿನಬಳಕೆ ವಸ್ತುಗಳಾದವು, ಕಸದ ಮೇಲೂ ಟ್ಯಾಕ್ಸ್ ಸೇರಿದಾಯ್ತು. ಇದೀಗ ನದಿ ನೀರಿಗೂ ಸೆಸ್ ಹಾಕಲು ಸರ್ಕಾರ ಮುಂದಾಗಿದೆ. ಅಂದ್ರೆ ನಿಮ್ಮ ಬಳಿ ದುಡ್ಡಿಲ್ಲ, ನಿಮ್ಮ ಬಳಿ ನಯಾ ಪೈಸೆ ದುಡ್ಡಿಲ್ಲ. ನೀವು ಹೇಳ್ತಾ ಇದ್ರಲ್ಲ ಬಿಜೆಪಿ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿ, ತಗೊಂಬಂದು ಹಾಕಿ. ಏನು ಜನಾರ್ದನ್ ರೆಡ್ಡಿ 1 ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಇದೇ ಸಿದ್ದರಾಮಯ್ಯನವರು ಹೇಳ್ತಾ ಅಧಿಕಾರಕ್ಕೆ ಬಂದ್ರಲ್ಲ, ಎಷ್ಟು ವಾಪಸ್ ಬಂತು? ಅದೇ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ, ಸರ್ 400 ಕೋಟಿ ಮೇಲೆ ಮಾಡಿದ್ದಾರೆ ಅಂತ. ನೀವು ಹೇಳಿದ್ದೆಷ್ಟು 1 ಲಕ್ಷ ಕೋಟಿ ಅಂತೇಳಿ? ಸುಳ್ಳಲ್ವಾ ಸಿದ್ದರಾಮಯ್ಯನವರು ನೀವು ಹೇಳಿದ್ದು? ಕ್ಲಾರಿಟಿ ಕೊಡಿ ನಮಗೆ. ನಿಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ನಾನು ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ. ಗ್ಯಾರಂಟಿ ಯೋಜನೆಗೆ ವರ್ಷಕ್ಕೆ 60,000 ಕೋಟಿ ಬೇಕು. 60,000 ಕೋಟಿ ನೀವು ಬೇರೆ ಕಡೆಯಿಂದ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ನಿಮ್ಮಲ್ಲಿ ತಲೆ ಇಲ್ಲ, ಐಡಿಯಾ ಇಲ್ಲ. ನಿಮ್ಮಲ್ಲಿ ಇದ್ದದ್ದನ್ನೇ ತಿಂತಾ ಇದ್ದೀರಿ ನೀವೆಲ್ಲ, ಎಲ್ಲರೂ. ಐಡಿಯಾ ಏನು ಅಂತಂದ್ರೆ ಬೇರೆ ಕಡೆಯಿಂದ ದುಡ್ಡು ಬರಬೇಕು, ಸಂಪನ್ಮೂಲ ಕ್ರೋಢೀಕರಣ ಆಗ್ಬೇಕು, ನಿಮ್ಮಿಂದ ಆಗ್ತಾ ಇಲ್ಲ. ಹಾಗಾಗಿ ಇದಕ್ಕೆಲ್ಲ ನೀರಿಗೆ ಇದ್ದ ಪದ್ಧತಿಗೆಲ್ಲ ನೀವು ಸೆಸ್ ಆಗ್ತಾ ಇದ್ದೀರಿ. ಬನ್ನಿ ಇದರ ಬಗ್ಗೆ ಕಸ ಆಯ್ತು, ಈಗ ನದಿ ನೀರಿಗೂ ಟ್ಯಾಕ್ಸ್. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ದುಬಾರಿ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ಬಳಿಕ ಸ್ಟಾಂಪ್ ಡ್ಯೂಟಿ, ಅಬಕಾರಿ ಸುಂಕ, ಪೆಟ್ರೋಲ್, ಡೀಸೆಲ್ ಮೇಲಿನ ಸುಂಕ ಎಲ್ಲವನ್ನೂ ಏರಿಕೆ ಮಾಡಿದೆ. ಅಷ್ಟೇ ಯಾಕೆ, ಆಸ್ತಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಅಂದ್ರೆ ಈಗ ಬಡವರಿಗೆ ಅಸಾಧ್ಯವಾದ ಮಾತಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ರಾಜ್ಯಾದ್ಯಂತ ವಿದ್ಯುತ್ ಬಿಲ್ ಏರಿಕೆ ಮಾಡಿತ್ತು. ಈಗ ಮತ್ತೊಂದು ಹೊಸ ಪ್ರಸ್ತಾವದ ಮೂಲಕ ಜನರ ಬದುಕಿನ ಮೇಲೆ ಬರ ಎಳೆಯುವ ಸಂಚು ಮಾಡ್ತಾ ಇದೆ. ಪಶ್ಚಿಮ ಘಟ್ಟದ ಸಂರಕ್ಷಣೆ ಎನ್ನುವ ನೆಪದಲ್ಲಿ ಹಸಿರು ಸೆಸ್ ವಿಧಿಸಲು ಚಿಂತನೆ ಮಾಡಿದ್ದಾರೆ. ಹೌದು,
ರಾಜ್ಯ ಸರ್ಕಾರಕ್ಕೆ ಅರಣ್ಯ ಸಚಿವ ಖಂಡ್ರೆ ಸಾಹೇಬ್ರು ಹೊಸ ಐಡಿಯಾ ನೀಡಿದ್ದಾರೆ. ಪಶ್ಚಿಮ ಘಟ್ಟಗಳಿಂದ ಹರಿಯುವ ನದಿ ನೀರು ಬಳಕೆಯ ನಗರಗಳಿಗೆ ಸೆಸ್ ವಿಧಿಸಲು ಪ್ಲಾನ್ ನೀಡಿದ್ದಾರೆ. ನೀರಿನ ಬಿಲ್ನಲ್ಲಿ ಹಸಿರು ಸೆಸ್ ವಿಧಿಸಲು ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಅರಣ್ಯ ಸಚಿವ ಸೂಚನೆ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಹರಿಯುವ ತುಂಗಾ, ಭದ್ರಾ, ಕಾವೇರಿ, ಕಬಿನಿ, ಹೇಮಾವತಿ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನೀರನ್ನ ಅನೇಕ ನಗರಗಳು ಬಳಸುತ್ತಿದೆ. ಹೀಗೆ ಸೆಸ್ನಿಂದ ಸಂಗ್ರಹವಾಗುವ ಮೊತ್ತದಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಬಳಕೆ ಮಾಡುವುದಾಗಿ ತಿಳಿಸಿದ್ದಾರೆ. ವನ್ಯಜೀವಿ ಮಾನವ ಸಂಘರ್ಷ ನಿಯಂತ್ರಿಸಲು ಕೂಡ ಸೆಸ್ ಹಣ ಬಳಕೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಒಟ್ನಲ್ಲಿ ಈ ಬಗ್ಗೆ ಪ್ರಸ್ತಾವನೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತಗೊಳ್ಳೋಣ. ಬಸವರಾಜ್ ಹೇಳ್ತಾರೆ, ಬಸವರಾಜ್ ಇದು ಹೆಂಗೆ ಟ್ಯಾಕ್ಸ್ ಅಂತಂದ್ರೆ, ಸೆಸ್ ಅಂದ್ರೆ? ಜಯಪ್ರಕಾಶ್ ಅವ್ರಿಗೆ ಕೊಡ್ತಕ್ಕಂಥ ಕಾರಣ ನಾವು ನದಿ ಮೂಲಗಳನ್ನ ಮತ್ತು ಅರಣ್ಯ ಪ್ರದೇಶವನ್ನ ಉಳಿಸಬೇಕನ್ನುವಂಥ ಕಾರಣಕ್ಕಾಗಿ ಈ ಸೆಸ್ಸನ್ನ ಏರ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಕುಡಿಯೋ ನೀರಿಗೂ ಕೂಡ ಜನರು ದುಡ್ಡು ಕೊಡ್ಬೇಕನ್ನುವಂಥ ಪ್ರಶ್ನೆಗಳು ಎದ್ದೇಳುತ್ತೆ. ಯಾಕಂದ್ರೆ ಬಾಯಾರಿಕೆ ಆದಾಗ ಸಂದರ್ಭದಲ್ಲಿ ಊಟ ಇಲ್ಲ ಅಂತಲ್ಲ ಬಸವರಾಜ್, ಒಂದು ನಿಮಿಷ, ನಿಮ್ಮ ಮನೆಯಲ್ಲಿ ಕೂಡ ಕೊಡ್ತಾರೆ ಬೆಂಗಳೂರಿನಲ್ಲಿ. ಕಾರ್ಪೊರೇಷನ್ ನೀರಿಗೆ ಕೊಡ್ತಾರೆ, BWSSB ಇದೆ, ಅದಕ್ಕೆ ಸಂಗ್ರಹ ಆಗುತ್ತೆ. ಇದೇನು ನದಿ ನೀರಿದ್ನು ಅಂತ? ಆ ನದಿ ನೀರಿನ ಸಂರಕ್ಷಣೆ ಮತ್ತು ಏನು ಪಶ್ಚಿಮ ಘಟ್ಟ ಇದೆಯಲ್ಲ ಅದರ ಸಂರಕ್ಷಣೆಗಾಗಿ ಈ ಸೆಸ್ ಕೊಡ್ಬೇಕು ಅನ್ನೋದು ಇದನ್ನ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಹೇರಕ್ ಹೋಗ್ತಾ ಇರೋದು. ಇದು ಹೆಂಗಾಗ್ತಾರೆ ಸೆಸ್ ಅಂತಂದ್ರೆ ಹೆಂಗಾಗ್ತಾರಪ್ಪ ಅದೇಳು, ಹೆಂಗಾಗ್ತಾರೆ ಈಗ? ಅಲ್ಲ ಜಯಪ್ರಕಾಶ್ ಅವರ ಸರ್, ಇದನ್ನ ಹೇಗೆ ಅಂದ್ರೆ ಈ ಮೂಲಗಳನ್ನು ಯಾವ್ಯಾವ ನದಿ ನೀರನ್ನು ಯಾವ್ಯಾವ ಪಟ್ಟಣಗಳನ್ನು ಉಪಯೋಗಿಸ್ತಾ ಇದ್ರೆ ಆ ಪಟ್ಟಣಗಳಲ್ಲಿ ಹೆಚ್ಚುವರಿಯಾಗಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಒಂದು ಹಣವನ್ನು ಕೊಡಬೇಕು ಅನ್ನುವಂಥದ್ದನ್ನ ಕಡತ ಮಂಡಿಸೋಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಅದು ಇನ್ನೂ ಕ್ಯಾಬಿನೆಟ್ಗೆ ಬರಬೇಕು. ಕ್ಯಾಬಿನೆಟ್ಗೆ ಬಂದ ನಂತರ ಅಲ್ಲಿ ಪರ ವಿರೋಧದ ಚರ್ಚೆ ಆದ ನಂತರ ಆ ಮಸೂದೆ ಆಗಿ ಇದು ಅಂಗೀಕಾರ ಆಗಬೇಕು. ಅದು ಸದನಕ್ಕೆ ಬಂದಾಗ ಕೂಡ ಒಂದಷ್ಟು ವಿರೋಧ ಅಂತ ಆಗೋದಂತೂ ಸತ್ಯ. ಆದ್ರೆ ಸದ್ಯಕ್ಕೆ ಈಗ ಅರಣ್ಯ ಪ್ರದೇಶವನ್ನು ಉಳಿಸೋಕೆ ಮತ್ತು ನದಿ ನೀರಿನ ಮೂಲವನ್ನು ಉಳಿಸೋ ಕಾರಣಕ್ಕಾಗಿ ಇಂತಿಷ್ಟ ಪ್ರಮಾಣದಲ್ಲಿ ಹಣ ಸಂಗ್ರಹ ಮಾಡಬೇಕು, ಅದನ್ನು ಸೆಸ್ ಮುಖಾಂತರ ಸಂಗ್ರಹ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಕ್ಕೆ ಹೊರಟಿದೆ. ಅದು ಎಷ್ಟು ಪ್ರಮಾಣದಲ್ಲಿ ಅನ್ನುವಂಥದ್ದನ್ನು ಕೂಡ ಇನ್ನೂ ಅಧಿಕಾರಿಗಳು ಮತ್ತು ಸರ್ಕಾರಗಳು ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಒಂದಷ್ಟು ಸ್ಪಷ್ಟನೆಯನ್ನ ಸರ್ಕಾರ ಕೊಡಬೇಕಾಗುತ್ತೆ. ಸದ್ಯದ ಮಟ್ಟಿಗಂತೂ ವಿರೋಧ ವ್ಯಕ್ತ ಆಗಿದೆ. ಓಕೆ, ಥ್ಯಾಂಕ್ ಯು. ಈಗ ವೀಕ್ಷಕರೇ, ಈಗ ಇನ್ನೊಂದು ಸೆಸ್ ಆಗ್ತಾ ಇದ್ದಾರೆ ಅವರು. ಎಷ್ಟೆಷ್ಟು ಸೆಸ್ಸು ಅಂತಂದ್ರೆ, ಶಿಕ್ಷಣ ಸೆಸ್ಸು ಅಂತಿತ್ತು, ಕೃಷಿ ಸೆಸ್ಸು ಅಂತಿತ್ತು. ನಾವು ₹100 ದುಡಿದ್ರೆ, ಇದನ್ನು ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಯಾವೊಬ್ಬ ರಾಜಕಾರಣಿಗೂ ಈ ದೇಶದ ಬಗ್ಗೆ, ಈ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ. ನೀವು ₹100 ದುಡಿದ್ರೆ ₹43 ಕೊಡ್ತೀರ್ರಿ. ಹೌದು, ₹43. ನೀವೊಂದು ವಾಹನ ತಗೊಂಡ್ರೆ ಕೇಂದ್ರಕ್ಕೆ, ರಾಜ್ಯಕ್ಕೆ ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಎಲ್ಲವೂ ಆಗಿ, ಆಮೇಲೆ ಪ್ರತಿ ಸಲ ಪೆಟ್ರೋಲ್ ಹಾಕುವಾಗ ಪೆಟ್ರೋಲ್ಗೆ ಟ್ಯಾಕ್ಸು, ಆಮೇಲೆ ಪ್ರತಿ ಸಲ ನೀವು ಟೋಲ್ಗೆ ಹೋದಾಗ ಟೋಲ್ ಟ್ಯಾಕ್ಸ್, ನೀವು ₹100 ₹43 ಕಟ್ತೀರಿ. ಆಯ್ತಪ್ಪ, ನದಿ ನೀರಿನ ಸೆಸ್ ಕೊಡ್ತೀವಿ. ಆ ನದಿ ನೀರಿನ ಸೆಸ್ ಅನ್ನ ವಾಲ್ಮೀಕಿಯಲ್ಲಿ ತಿಂದಂಗೆ ತಿನ್ನೋದಿಲ್ಲ ಅಂತ ಏನು ಗ್ಯಾರಂಟಿ? ಮುಡಾದಲ್ಲಿ ತಿಂದಂಗೆ ತಿನ್ನೋದಿಲ್ಲ ಅಂತ ಏನು ಗ್ಯಾರಂಟಿ? ಏನ್ ಗ್ಯಾರಂಟಿ? 21 ಆರೋಪಗಳನ್ನ ಬಿಜೆಪಿ ಮೇಲೆ ಮಾಡಿದ್ರಲ್ವಾ, ಅವ್ರ ತರ ತಿನ್ನೋದಿಲ್ಲ ಅಂತ ಏನ್ ಗ್ಯಾರಂಟಿ? 40% ಅವರ ಕಾಲಾವಧಿ ಎಲ್ಲ ಆಯ್ತಲ್ಲ, ಏನ್ ಗ್ಯಾರಂಟಿ? ಒಬ್ಬ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಮೊನ್ನೆ, ಏನ್ ಗ್ಯಾರಂಟಿ? ಈಶ್ವರಪ್ಪನ ಒಬ್ಬ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಏನ್ ಗ್ಯಾರಂಟಿ? ವಾಲ್ಮೀಕಿಯಲ್ಲಿ ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡ್ಕೊಂಡ್ರ, ಏನ್ ಗ್ಯಾರಂಟಿ? ನೀವು ಆ ದುಡ್ಡನ್ನ ಆ ನದಿ ನೀರಿನ ಅಥವಾ ಏನು ಪಶ್ಚಿಮ ಘಟ್ಟದ ಅರಣ್ಯಗಳನ್ನ, ಆ ನದಿಗಳನ್ನ ಉಳಿಸೋದಕ್ಕೆ ಬಳಸ್ತೀರಿ ಅಂತ ಏನ್ ಗ್ಯಾರಂಟಿ? ನೀವು ನಿಮ್ಮ ಪಾರ್ಟಿ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಏನ್ರಿ ಗ್ಯಾರಂಟಿ? ಎಲೆಕ್ಷನ್ ಬಂದ್ರೆ ಆಮೇಲೆ ಇನ್ನೊಬ್ಬರ ಹೇಳಿಕೆಗಳಂತೆ, ನೀವು ನಮಗೆ ತಗ್ಗಿ ಬಗ್ಗಿ ನಡಿಬೇಕು. ಯಾರಪ್ಪನ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡು ತಗ್ಗಿ ಬಗ್ಗಿ ನಡೆಯಕ್ಕೆ? ಯಾರು ನೀವೆಲ್ಲ? ಬ್ರಿಟಿಷರಿಗೆ ತಗ್ಗಿ ಬಗ್ಗಿ ನಡೆದಿರುವಂತೆ ನೀವೆಲ್ಲ ಯಾವ ಕೂರೆಗಳ್ರಿ ನೀವೆಲ್ಲ? ಛೇ, ಹಿಂಗ ಮಾಡೋದು? ತಗ್ಗಿ ಬಗ್ಗಿ ನಡಿಬೇಕು? ಏನ್ ಮನೇನ ತಂದು ಕೊಟ್ರ ದುಡ್ಡು? ನನ್ನ ದುಡ್ಡಪ್ಪ, ನಾನ್ ನಿಮ್ಗೆ ಕೊಟ್ಟು ನಿಮ್ಮನ್ನ ಕೆಲಸಕ್ಕೆ ಇಟ್ಟಿರೋದು ಅಷ್ಟೇ. ರಾಜಕಾರಣಿ ಅಂತಂದ್ರೆ ಸೇವಕ, ರಾಜಕಾರಣಿ ಅಂತಂದ್ರೆ ಜನರ ಸೇವಕ. ಅಧಿಕಾರಿ
ನೌಕರ ಅಂತಂದ್ರೆ ಜನರ ನೌಕರ. ನೀವು ನಮ್ಮ ಕೆಲಸಕ್ಕಿರೋದು, ನಿಮ್ಮ ಕೆಲಸಕ್ಕೆ ನಾವಲ್ಲ. ನಿಮಗೆ ವೋಟ್ ಹಾಕಿ ಅಧಿಕಾರ ಕೊಟ್ಟು ನೋಡ್ಕೊಳ್ಳೋ ನಮ್ಮನ್ನ ಅಂತ ನಾವು ನಿಮ್ಮನ್ನ ಗದರಿಸಬೇಕು, ನೀವಲ್ಲ. ಅಧಿಕಾರಿಯನ್ನ ನೋಡಪ್ಪ ಈ ಕೆಲಸ ಮಾಡೋ, ಪೊಲೀಸ್ ಆದ್ರೆ ಪೊಲೀಸ್, ನಿನಗೊಂದು ಹ್ಯಾಟ್ ಕೊಡ್ತಾ ಇದ್ದೀನಿ, ಗನ್ ಕೊಡ್ತಾ ಇದ್ದೀನಿ, ಬೆಲ್ಟ್ ಕೊಡ್ತಾ ಇದ್ದೀನಿ, ಶೂ ಕೊಡ್ತಾ ಇದ್ದೀನಿ, ಅಲ್ಲಿ ನೋಡ್ಕೊಳ್ಳೋ ಸೆಕ್ಯೂರಿಟಿ ಗಾರ್ಡ್ ತರ ನಮ್ಮನ್ನು ರಕ್ಷಣೆ ಮಾಡು ಅಂತೇಳಿ ನಾವು ಕೊಟ್ಟಿರೋದು. ಯಾರಲ್ಲ ಅಂತ ಹೇಳಿದ್ದು? ಬನ್ನಿ ಚರ್ಚೆಗೆ. ನೀವು ನೋಡಿದ್ರೆ ನಮ್ಮ ತಲೆ ಮೇಲೆ ಕೂತ್ಕೊಂಡು ನಾವು ಹೇಳ್ದಂಗೆ ಕೇಳಬೇಕಂದ್ರೆ ನಮಗೆ ನಿಮ್ಮನ್ನ ಇಳಿಸಿ ಕಳಿಸೋದು ಗೊತ್ತಿದೆ. ಈ ಅಹಂಕಾರ ಎಲ್ಲ ಜನರ ಮುಂದೆ ತೋರಿಸಬೇಡಿ. ನೆಕ್ಸ್ಟ್ ಎಸ್, ಇನ್ನು ಸಿಎಂ ಸಿದ್ದರಾಮಯ್ಯನವರು ಉಪಚುನಾವಣೆ